ಕೇಂದ್ರ ಬಜೆಟ್ ಎಂದರೇನು? ಆದಾಯ ಮೂಲಗಳು ಹಾಗೂ ಖರ್ಚು ವೆಚ್ಚಗಳನ್ನು ಕುರಿತು ಯೋಜಿತ ರೀತಿಯಲ್ಲಿ ತಯಾರಿಸಲ್ಪಡುವ ಅಂದಾಜು ಪಟ್ಟಿಯನ್ನು ಬಜೆಟ್ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಿಂದ ಬಜೆಟ್ ಜಾರಿಯಾಗುತ್ತದೆ. ಇದು ಏಪ್ರಿಲ್ನಿಂದ ಮಾರ್ಚ್ ತಿಂಗಳವರೆಗಿನ ಒಂದು ವರ್ಷದ ಅವಧಿಯವರೆಗೆ ಹೊಂದಿರುತ್ತದೆ. ಬಜೆಟಿನ ಪ್ರತಿಗಳು ನಾರ್ತ್ ಬ್ಲಾಕಿನ ಮುದ್ರಣಾಲಯದಲ್ಲಿ ಮುದ್ರಣವಾಗುತ್ತವೆ. 1947 ನವೆಂಬರ್ 26ರಂದು ದೇಶದ ಮೊದಲ ಬಜೆಟ್ ಮಂಡಿಸಿದವರು ಆರ್.ಕೆ. ಷಣ್ಮುಖಂ ಚೆಟ್ಟಿ. ಮೊರಾರ್ಜಿ ದೇಸಾಯಿ ಅವರು ಇಲ್ಲಿಯವರೆಗೆ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ಹೊಂದಿದ್ದು ಒಟ್ಟು 8 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ರೈಲ್ವೆಗೆ ಪ್ರತ್ಯೇಕ ಬಜೆಟ್ ಮಂಡಿಸುವ ಪದ್ಧತಿಯನ್ನು ಬ್ರಿಟಿಷರು 1924ರಲ್ಲಿ ಜಾರಿಗೆ ತಂದಿದ್ದರು. ಮಧ್ಯಂತರ ಬಜೆಟ್ ಎಂದರೇನು? ಕೇಂದ್ರದಲ್ಲಿರುವ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಗೆ ಕಾಲಾವಕಾಶದ ಕೊರತೆ ಇದ್ದರೆ ಅಥವಾ ಸಾರ್ವತ್ರಿಕ ಚುನಾವಣೆ ಹತ್ತಿರ ಇದ್ದರೆ ಮಧ್ಯಂತರ ಬಜೆಟ್ ಮಂಡನೆ ಮಾಡಲಾಗುತ್ತದೆ. ಈ ಬಾರಿಯ ಲೋಕಸಭೆ ಬಿಜೆಪಿಯ ಸರ್ಕಾರದ ಕೊನೆ ಬಜೆಟ್ ಇದಾಗಿದ್ದು ಮುಂಬರುವ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇದು ಮಹತ್ವ ಪಡೆದುಕೊಂಡಿದೆ. ಮಧ್ಯಂತರ ಬಜೆಟ್ ಮಂಡನೆಯನ್ನು ಹಣಕಾಸು ಸಚಿವರಾಗಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ಮಂಡನೆ ಮಾಡಿದ್ದಾರೆ. ಆದಾಯ ತೆರಿಗೆ ಪಾವತಿದಾರರಿಗೆ ಗುಡ್ ನ್ಯೂಸ್. 5 ಲಕ್ಷದವರೆಗೂ ವಿನಾಯಿತಿ. ಆದಾಯ ತೆರಿಗೆ ಮಿತಿ 2.5 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ. ಇದರಿಂದ 3 ಕೋಟಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ಅನುಕೂಲವಾಗಲಿದೆ. ದೇಶದಲ್ಲಿ ಅಲೆಮಾರು ಸಮುದಾಯಕ್ಕೆ ಹೊಸ ನಿಗಮ ಸ್ಥಾಪನೆ. 1 ಕೋಟಿ ಯುವಕರಿಗೆ ತರಬೇತಿ ನೀಡಲು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಜಾರಿಗೆ ತರಲು ನಿರ್ಧಾರ. ದೇಶದ ರೈತರಿಗೆ 6,000 ರೂಪಾಯಿ ಸಹಾಯಧನ. ರೈತರ ಅಕೌಂಟಿಗೆ ಪ್ರತಿ 3 ತಿಂಗಳಿಗೆ 2,000 ರೂಪಾಯಿ ಹಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಘೋಷಣೆ. ಮುಂದಿನ 5 ವರ್ಷಗಳಲ್ಲಿ 1 ಲಕ್ಷ ಗ್ರಾಮಗಳಿಗೆ ಡಿಜಿಟಲ್ ಕ್ರಾಂತಿಗೆ ನಿರ್ಧಾರ. ಕೇಂದ್ರ ಬಜೆಟಿನಲ್ಲಿ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ 70,000 ಕೋಟಿ ರೂಪಾಯಿಗಳು ಹಾಗೂ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ 50,000 ಕೋಟಿ ರೂಪಾಯಿಗಳು ಸಹಾಯಧನ ನೀಡಲಾಗಿದೆ. ವಿಮಾನಯಾನ ಕ್ಷೇತ್ರದಲ್ಲಿ ಯುವಕರಿಗೆ ಉದ್ಯೋಗಾವಕಾಶ ನೀಡುವಲ್ಲಿ ಯಶಸ್ವಿ. ಉಡಾನ್ ಯೋಜನೆಯ ಮೂಲಕ ಶ್ರೀಸಾಮಾನ್ಯರ ವಿಮಾನಯಾನ ಕನಸು ನನಸು. ಕಾರ್ಮಿಕ ವರ್ಗಕ್ಕೆ ಸುಮಾರು 10 ಕೋಟಿ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ಹಾಗೂ ಅಂಗನವಾಡಿ ಕಾರ್ಯಕರ್ತರ ವೇತನ ಹೆಚ್ಚಳ ಹಾಗೂ ಅಸಂಘಟಿತ ವಲಯದಲ್ಲಿ 60 ವರ್ಷ ದಾಟಿದ ಕಾರ್ಮಿಕರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ಯೋಜನೆ ಜಾರಿ. ಕೇಂದ್ರ ಬಜೆಟಿನಲ್ಲಿ ಉಜ್ವಲ ಯೋಜನೆ ಅಡಿಯಲ್ಲಿ 8 ಕೋಟಿ LPG ಸಂಪರ್ಕ ನೀಡಲು ನಿರ್ಧಾರ ಮಾಡಲಾಗಿದೆ. ಹೈನುಗಾರಿಕೆ ಉತ್ತೇಜನಕ್ಕೆ ಕಾಮಧೇನು ಎಂಬ ಯೋಜನೆ ಜಾರಿ. ಉಳಿತಾಯ ಮಿತಿ ಹೆಚ್ಚಳ. ಉಳಿತಾಯ ಹಣದ ಮೇಲಿನ ತೆರಿಗೆ ಏರಿಕೆ ಮಿತಿ ಹೆಚ್ಚಿಸುವ ಮೂಲಕ ಮಧ್ಯಮ ವರ್ಗ ತೆರಿಗೆ ಭಾರ ಇಳಿಕೆ ಮಾಡಲಾಗಿದೆ ಹಾಗೂ ಉಳಿತಾಯದ ಮಿತಿಯನ್ನು 6 ಲಕ್ಷಕ್ಕೆ ಸೀಮಿತಗೊಳಿಸಲಾಗಿದೆ. ಮಧ್ಯಂತರ ಬಜೆಟ್ ಮಂಡಿಸಿದರೂ ಚುನಾವಣೆ ಬಳಿಕ ಬರುವ ಹೊಸ ಸರ್ಕಾರವೇ ಅದಕ್ಕೆ ಅನುಮೋದನೆ ನೀಡಬೇಕಾಗಿರುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.